ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತೀನಿ ಅಂತಂದರೆ, ಇವಾಗ ನೀವು ಬಂದು ಒಂದು ಬ್ಲೌಸ್ ಹೊಲಿದಾಗ ನಿಮ್ಮ ಹತ್ರ ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ನೀವು ಏನು ಮಾಡ್ಬೋದು, ಏನು ಟಿಪ್ಸ್ನ ಯೂಸ್ ಮಾಡಿ ಅಲ್ಲಿ ಒಳಗಡೆ ಕೆಲವೊಂದು ಸಿಲ್ಕ್ ಬ್ಲೌಸಸ್ಗೆ ಏನಾಗುತ್ತೆ ಗೊತ್ತಾ, ಒಳಗಡೆ ಥ್ರೆಡ್ ಇರುತ್ತಲ್ವ, ನಾವು ಇಷ್ಟೇ ಚೆನ್ನಾಗಿ ಬ್ಲೌಸ್ ಫಿನಿಶಿಂಗ್ ಮಾಡಿದ್ರೂ ಓವರ್ಲಾಕ್ ಇಲ್ಲ ಅಂತಂದರೆ ಫಿನಿಶಿಂಗ್ ಇರಲ್ಲ. ಕೆಲವೊಂದು ಕಡೆ ಹಳ್ಳಿ ಕಡೆ ಏನಾಗುತ್ತೆ ಅಂತಂದರೆ ಎಲ್ಲರ ಮನೆಯಲ್ಲೂ ಓವರ್ಲಾಕ್ ಮಿಷಿನ್, ಇವಾಗ ಮನೆಯಲ್ಲಿ ಸ್ಟಿಚ್ ಮಾಡೋದು ಯಾರು ಓವರ್ಲಾಕ್ ಮಿಷಿನ್ಸ್ ಇಟ್ಕೊಂಡಿರಲ್ಲ. ಇವಾಗ ಆ ಪ್ರಾಬ್ಲಮ್ನ ನಾವು ಯಾವ ಥರ ಸರಿ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನಿಮ್ಮ ಹತ್ರ ಓವರ್ಲಾಕ್ ಮಿಷಿನ್ ಇಲ್ಲ ಅಂತಂದರೆ ಈ ಥರ ಬ್ಲೌಸ್ ಫಿನಿಶ್ ಆದಮೇಲೆ ನೋಡಿ, ಈ ಎಡ್ಜಸ್ನೆಲ್ಲ ನೀವು ಯಾವ ಥರ ನೀವು ಇದು ಮಾಡಬೇಕು ನೋಡಿ, ಈ ಥರ ಬರ್ತಾ ಇರುತ್ತೆ. ಇದನ್ನ ಪಿಸ್ರು ಅಂತಾರಲ್ವಾ, ಇದು ಬರ್ತಾ ಇರುತ್ತೆ. ಇದು ಬರಬಾರ್ದು ನಮಗೆ. ಇವಾಗ ಈ ಬ್ಲೌಸಲ್ಲಿ ಬಂದು ತುಂಬಾನೇ ಕಡಿಮೆ ಇದೆ. ಇದನ್ನ ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಇವಾಗ ನಿಮಗೆ ಒಂದು ಮಾರ್ಕೆಟಲ್ಲಿ ಬಂದು ಒಂದು ಕತ್ರಿ ಸಿಗುತ್ತೆ. ಇದು ಜಿಗ್ಜಾಗ್ ಕತ್ರಿ ಅಂತಾರೆ, ಜಿಗ್ಜಾಗ್ ಕತ್ರಿ. ಅದಿದ್ರೆ ತಗೊಂಬಂದು ನೀವು ಮಾಡ್ಕೋಬಹುದು. ಇವಾಗ ಅದು ಜಿಗ್ಜಾಗ್ ಕತ್ರಿನೂ ಕೂಡ ಇಲ್ಲ ನಮ್ಮ ಹತ್ರ ಅನ್ನೋ ಟೈಮಲ್ಲಿ ನೀವು ಏನನ್ನ ಯೂಸ್ ಮಾಡಬೇಕು, ಈ ನಾರ್ಮಲ್ ಕತ್ರಿನೇ ಇಟ್ಕೊಂಡು ನೀವು ಯಾವ ಥರ ಇದನ್ನ ಫಿನಿಶ್ ಮಾಡಬೇಕು ಅಂತ ತೋರಿಸ್ತೀನಿ ನಾನು. ಏನು ಮಾಡಬೇಕು ಗೊತ್ತಾ, ನಾನು ಜಸ್ಟ್ ಲೈಕ್ ನಾನು ಹಿಂಗೆ ತೋರಿಸ್ತೀನಿ ನಾನು ನಿಮಗೆ. ಇದೆಯಲ್ಲ ನೋಡಿ, ಈ ಥರ ಮಡ್ಚ್ಕೋಬೇಕು. ಈ ಥರ ಕಾಣಿಸ್ತಾ ಇದೆಯಾ ನೋಡಿ, ಈ ಬ್ಲೌಸ್ ಇದೆಯಲ್ಲ. ಸರಿ, ನಾನು ಸ್ವಲ್ಪ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ. ಇವಾಗ ಈ ಸೆಲ್ಫಿ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ತೋರ್ಸೋಕ್ಕಾಗಲ್ಲ, ಹಾಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಈ ಟಿಪ್ಸು ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಓವರ್ಲಾಕ್ ಮಿಷಿನ್ ಇಲ್ಲ ಅನ್ನೋರು ಈ ನೋಡಿ, ಈ ಎಡ್ಜಸ್ ಆಗಿರ್ಬೋದು, ಅಗೇನ್ ಈ ಎಡ್ಜಸ್ ಆಗಿರ್ಬೋದು, ಈ ಟಿಪ್ಸ್ನ ಯೂಸ್ ಮಾಡಿ ಈ ಥರ ಎಕ್ಸ್ಟ್ರಾಸ್ ಬರೋದನ್ನ ಅವಾಯ್ಡ್ ಮಾಡಿ. ಬನ್ನಿ ಮತ್ತೆ ನೋಡೋಣ ಯಾವ ಥರ ಕಟ್ ಮಾಡೋದು ಅಂತ. ಇವಾಗ ನೋಡೋಣ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ. ಏನಿದೆಯಲ್ಲ ನೋಡಿ, ಎಕ್ಸ್ಟ್ರಾಸ್ ಎಲ್ಲ ಇದೆಯಲ್ಲ, ಇದೆಯಲ್ಲ ನೋಡಿ, ನೀಟಾಗಿ ಇಲ್ಲಿಂದಲೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಓವರ್ಲಾಕ್ ಮಿಷಿನ್ ಇದ್ರೆ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ನೋಡಿ ಹಿಂಗೆ ಇಟ್ಕೊಳ್ಳಿ. ಕಾಣಿಸ್ತಾ ಇದೆಯಾ, ಈ ಥರ ಮಡ್ಚ್ಕೋಬೇಕು. ಇದನ್ನು ಮಡ್ಚ್ಕೊಂಡು ಕತ್ರಿಯಲ್ಲಿ ಈ ಥರ ಮಾಡಿ. ಕಾಣಿಸ್ತಾ ಇದೆಯಾ, ಇದು ಜಿಗ್ಜಾಗ್ ಕತ್ರಿನೇ ಸಿಗುತ್ತೆ ನಿಮಗೆ. ಜಿಗ್ಜಾಗ್ ಕತ್ರಿ ಇಲ್ಲ ಅನ್ನೋ ಟೈಮಲ್ಲಿ ಇದೇ ಥರ ಮಾಡ್ಕೋಬೋದು ನೋಡಿ. ಈ ಥರ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಿಮ್ಗೆ ಇದು ಎಕ್ಸ್ಟ್ರಾಸ್ ಅನ್ನೋದು ಬರೋದೇ ಇಲ್ಲ. ಏನು ಪಿಸ್ರ್ ಅನ್ನೋದು ಇದೆಯಲ್ಲ, ಇದು ಬರಲ್ಲ ನಿಮಗೆ. ನೀಟಾಗಿ ಇನ್ನೊಂದು ಏನು ಮಾಡ್ತೀರ ಅಂತಂದರೆ, ನೋಡಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಒಳಗಡೆನೆ ಕಟ್ ಮಾಡ್ಕೊಳ್ಳಿ. ಕಾಣಿಸ್ತಿದೆ ಯಾವ ಥರ ಕಟಿಂಗ್ ಮಾಡಿದ್ದೀನಿ ಅಂತ ನಾನು. ಇದು ಆ್ಯಕ್ಚುಲಿ ಜಿಗ್ಜಾಗ್ ಶೇಪಲ್ಲೇ ಇದೆ. ಈ ಥರ ಎರಡನ್ನೂ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಇದು ನಮಗೆ ಇದು ಎಕ್ಸ್ಟ್ರಾಸ್ ಎಲ್ಲ ಹಿಂಗೆ ಬರೋದಿಲ್ಲ, ಅದೇನಿದೆ ಅಲ್ಲಿಗೆ ಕಟ್ಟಾಗಿ ನೀಟಾಗಿರುತ್ತೆ. ಇದು ಫುಲ್ ಹಿಂಗೆ ಮಾಡ್ಕೊಳ್ಳಿ ನೋಡಿ. ಈ ಪೋರ್ಷನಲ್ಲಿ ಕೂಡ ನೀವು ಇದೇ ಥರ ಮಾಡ್ಬೋದು. ಏನು ಮಾಡ್ಬೇಕಂತಂದ್ರೆ ನೋಡಿ, ಇಲ್ಲೂ ಕೂಡ ತೋರಿಸ್ತೀನಿ ನಾನು. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಯಾವುದಾದ್ರೂ ವಿಡಿಯೋಸ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಹೆಂಗೆ ಮಾಡಿದೆ ಅಂತ. ಈ ಥರ ಪಕ್ಕದಲ್ಲೇ ಮಾಡ್ಕೊಂಡೋಗಿ. ನಂದು ಕೂಡ ಓವರ್ಲಾಕ್ ಮಿಷಿನ್ ಇದೆ. ಆ ಓವರ್ಲಾಕ್ ಮಿಷಿನ್ನು ನಾನು ನಿಮಗೆ ತೋರಿಸ್ತೀನಿ. ನಾನು ಇಷ್ಟು ಪ್ರೈಸಲ್ಲಿ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ ನಾನು ತೊಗೊಂಡಿರೋ ಓವರ್ಲಾಕ್ ಮಿಷಿನ್ನು. ಎಷ್ಟು ಪ್ರೈಸು, ಅದರಲ್ಲಿ ಫಿನಿಶಿಂಗೆಲ್ಲ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ನಾನು ಓವರ್ಲಾಕೆ ಮಾಡೋದು. ಸ್ವಲ್ಪ ಓವರ್ಲಾಕ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಇದಕ್ಕೆ ಓವರ್ಲಾಕ್ ಮಾಡಿಲ್ಲ. ಪ್ಲಸ್ ನಾನು ನಿಮ್ಗೆ ಇದೊಂದು ಟಿಪ್ಸನ್ನ ನಿಮಗೆ ತೋರಿಸ್ಬೇಕಾಗಿತ್ತು, ಹಾಗಾಗಿ ಇದು ಓವರ್ಲಾಕ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.